ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ಇವತ್ತು ರಾಮನವಮಿ. ಕೆಲವೊಂದು ಜನ ಇವತ್ತು ಮಾಡ್ತಾ ಇದ್ದಾರೆ, ಕೆಲವೊಂದು ಜನ ನಾಳೆ ಮಾಡ್ತಾ ಇದ್ದಾರೆ. ರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ, ಎಲ್ಲ ನನ್ನ ಸಬ್ಸ್ಕ್ರೈಬರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ರಾಮನವಮಿಗೆ ವಿಶೇಷವಾದ ಪ್ರಸಾದವನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಮನೆಯಲ್ಲಿ ಏನಾದರೂ ಕೆಟ್ಟ ನೆಗೆಟಿವ್ ಎನರ್ಜಿಗಳು ಮನೆಗೆ ಪ್ರವೇಶ ಆಗದಂಗೆ ಏನು ಮಾಡಬೇಕಂತ ಹೇಳ್ತಾ ಇದ್ದೇನೆ. ನೋಡೋಣ ಬನ್ನಿ ಏನು ಮಾಡಬೇಕಂತೇಳಿ. ಮೊದಲಿಗೆ ತುಳಸಿ ಗಿಡದ ಒಣಗಿರುವ ಈ ಥರ ಸಣ್ಣ ಸಣ್ಣ ಕಟ್ಟಿಗಳಿದ್ದರೆ ಇವು 7 ಸಿಕ್ಕಿದರೆ ಒಳ್ಳೆಯದು, ಇಲ್ಲ 11 ತಗೊಂಡು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇಲ್ಲ ಕೆಂಪು ವಸ್ತ್ರದಲ್ಲಿ ಬಾಗಿಲಿಗೆ ಕಟ್ಟಿದರೆ ಕೆಟ್ಟ ಶಕ್ತಿ ಒಳ ಪ್ರವೇಶ ಆಗೋದಿಲ್ಲ. ಹಾಗೆ ಪ್ರಸಾದನ ಏನು ಮಾಡಬೇಕು ಅಂದರೆ, ಅವಲಕ್ಕಿ ತುಂಬ ಇಷ್ಟ ರಾಮನಿಗೆ ಕೃಷ್ಣನಿಗೆ, ಅದಕ್ಕೆ ಅವಲಕ್ಕಿ ಹಲ್ವನ ಹೇಗೆ ಮಾಡಬೇಕಂತ ತುಪ್ಪದಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೊಂಡು ಅದರಲ್ಲೇ ಅವಲಕ್ಕಿಯನ್ನು ಹುರ್ಕೊಳ್ಬೇಕು. 1 ಬಟ್ಲು ಅವಲಕ್ಕಿಗೆ 1 ಬಟ್ಲು ಬೆಲ್ಲವನ್ನು ಕರಗಲ್ಬಿಟ್ಟು ಅದು ಬೆಲ್ಲದ ನೀರನ್ನು ಅವಲಕ್ಕಿಗೆ ಹಾಕಿ ಈ ಥರ ಹಲ್ವನ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ನಡೆಯುತ್ತೆ. ಅದೇ ಥರ ಅದು ಆಗಲ್ಲ ಅಂದರೆ ರವದ ಹಲ್ವನ ಮಾಡ್ಕೊಳ್ಬೇಕು. 1 ಬಟ್ಲು ರವಕ್ಕೆ 1 ಬಟ್ಲು ತುಪ್ಪವನ್ನು ಚೆನ್ನಾಗಿ ಹುರ್ಕೊಂಡು, ಇದನ್ನು 1 ಬಟ್ಲು ರವಕ್ಕೆ 1 ಬಟ್ಲು ತುಪ್ಪ, ಹಾಗೆ 2 ಬಟ್ಲು ಸಕ್ಕರೆ ಮತ್ತು ನೀರು 3 ಬಟ್ಲು ಬೇಕಾಗುತ್ತೆ. ಕೆಲವೊಮ್ಮೆ 3.5-4 ಕೂಡ ಬೇಕಾಗುತ್ತೆ. ನಾವು ಯಾವ ಥರ ರವೆ ಹುರಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2 ಬಟ್ಲು ಸಕ್ಕರೆ ಹಾಕಬೇಕು 1 ಬಟ್ಲಿಗೆ, ಯಾಕಂದರೆ ನೀರು ಜಾಸ್ತಿ ಹಾಕಿರ್ತೀವಿ, ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರಬೇಕಾದ್ರೆ 2, ಅದು ನಿಮಗೆ ಕಡಿಮೆ ಬೇಕಾದರೆ ನೀರು ಹಾಕ್ಕೊಳ್ಳಿ. ಎಲ್ಲ ಕರಗಿದ ನಂತರ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಳಿ. ಹಾಗೆ ಕೂಡ ಹಾಕ್ಕೋಬೋದು. ಕೊಬ್ಬರಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ರಾಮನವಮಿಗೆ ಮಾಡಿ ನೋಡಿ, ದೇವರಿಗೆ ಇಷ್ಟವಾದ ನೈವೇದ್ಯವಾಗುತ್ತೆ. ವಿಡಿಯೋ ನೋಡೋದಕ್ಕೆ